ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿನ ಒಳಗಿನ ವಿಡಿಯೋಗಳು ಆವಾಗ ಧಾರಾವಾಹಿ ಥರ ಇವು ರಿಲೀಸ್ ಆಗ್ತಾ ಇರ್ತವೆ. ಚೆನ್ನಾಗಿದೆ ಚೆನ್ನಾಗಿದೆ. ಜೈಲು ಮನಪರಿವರ್ತನೆ ಮಾಡುವ ಕೇಂದ್ರ, ಅದು ಹೇಳೋದಕ್ಕೆ ಮನಪರಿವರ್ತನೆ ಮಾಡುವ ಕೇಂದ್ರ. ಸಣ್ಣ ಪುಟ್ಟ ಕ್ರೈಮ್ ಮಾಡಿ ಜೈಲಿಗೆ ಹೋದವ್ರಿಗೆ ಅದು ಕಾಲೇಜ್ ಇದ್ದಂಗೆ. ಅದು ನಂಗೆ ಎಂತ ಸಹ ಅರ್ಥ ಆಗ್ತಿಲ್ಲ. ಹೈಯರ್ ಸ್ಟಡೀಸ್, ಎಲ್ಲ ರೀತಿಯ ಕ್ರಿಮಿನಲ್ಗಳು ಸಿಗ್ತಾರೆ, ಏನೇನು ಮಾಡಬಹುದು ಅನ್ನೋದು ಸಿಗುತ್ತೆ. ಜೈಲಿನಿಂದ ಹೊರಗೆ ಬರುವಾಗಲೇ ನೆಕ್ಸ್ಟ್ ಕ್ರೈಮಿಗೆ ಸ್ಕೆಚ್ ಹಾಕೊಂಡು ಬಂದುಬಿಡ್ತಾರೆ. ಎಲ್ಲ ಗೊತ್ತು ನಮಗೆ. ಇದನ್ನೇ ನಾವು ಭಾರಿ ದೊಡ್ಡ ರಿವಿಲೇಷನ್ ಅನ್ನೋ ಹಂಗೆ ಹೇಳ್ತಿಲ್ಲ, ಇದ್ದದ್ದೇ ಇದು. ವಿಡಿಯೋಗಳು ಹೊರಗೆ ಬರ್ತವೆ ಅಷ್ಟೇ. ಅಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿರುವ ದರ್ಶನ್ ಒಂದು ಬೆಡ್ಗೋಸ್ಕರ, ಒಂದು ತಲೆದಿಂಬಿಗೋಸ್ಕರ, ಒಂದು ಕನ್ನಡಿ, ಒಂದು ಬಾಚಣಿಗೆಗೋಸ್ಕರ ಕೂತ್ಕೊಳ್ಳೋದಕ್ಕೊಂದು ಚೇರ್ ಬೇಕು ಅಂತ ಬಾಯಿ ಬಡ್ಕೊಂಡು ಕೋರ್ಟ್ಗೆ ಬಂದರೆ ಆಗ್ತಿಲ್ಲ, ಕೆಲಸ ಆಗ್ತಿಲ್ಲ. ನೀನಿದೆಯಲ್ಲ ಲವ್ ಕಿಂಗ್, ಪ್ರಣಯ ರಾಜನ್ ತರ ನಗ್ನಗ್ತಾನೆ ನಮ್ಗಳ್ಳ ತೋಡ್ಬಿಟ್ಟೆ. ನೀನು ಒಂಥರ ಭಯಂಕರ ವಿಲನಮ್ಮ. ಏನು ಮಾಡಿದ್ರು ಕೆಲಸ ಆಗ್ತಿಲ್ಲ ಅಲ್ಲಿ. ಅದೇ ಜೈಲಿನೊಳಗೆ ಭಯೋತ್ಪಾದಕರು, ವಿಕೃತ ಕಾಮಿಗಳು, ರೇಪಿಸ್ಟ್ಗಳು ತಮ್ಮ ಬ್ಯಾರಕ್ನಲ್ಲಿ ಬೇಕಾದ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಬೇಕಾದ ವ್ಯವಸ್ಥೆ. ಇಮೋಷನಲ್ ಡ್ಯಾಮೇಜ್. ಏನವರು LED ಟಿವಿಗಳೇನು, ಸ್ಮಾರ್ಟ್ ಫೋನ್ಗಳೇನು, ವಿಡಿಯೋಗಳು ಹೊರಗೆ ಬಂದ್ವು. ಇವತ್ತು ಹೆಂಗೆ ಹೊರಗೆ ಬಂದ್ವು, ಯಾರಿಂದ ಹೊರಗೆ ಬಂದ್ವು, ಇಂಟ್ರೆಸ್ಟಿಂಗೇ ಅದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಈ ದರ್ಶನ್ಗೆ ಈ ಸವಲತ್ತುಗಳನ್ನು ಕೊಡಬೇಕು ಅಂತ ಅರ್ಜಿ ಸಲ್ಲಿಸಿದಾಗ ವಕೀಲರೊಂದು ವಾದ ಮಂಡಿಸಿದ್ರು. ನಮ್ಮ ಕ್ಲೈಂಟಿಗೆ ಕೊಡ್ತಾ ಇಲ್ಲ ನೀವು, ಅಲ್ಲಿ ಭಯೋತ್ಪಾದಕರ ಹತ್ರ ಏನೇನಿದೆ, ಉಮೇಶ್ ರೆಡ್ಡಿ ಹತ್ರ ಏನೇನಿದೆ ಅನ್ನುವುದಕ್ಕೆ ನಮ್ಮ ಹತ್ರ ಸಾಕ್ಷ್ಯಗಳಿದ್ದಾವೆ, ಕೋರ್ಟ್ ಕೇಳಿದರೆ ಬೇಕಿದ್ರೆ ಕೊಡ್ತೀವಿ ಅಂತಿದ್ರು ವಕೀಲರು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅರ್ಥ ಆಯ್ತಾ ನಾನು ಹೇಳಿದ್ದು ನಿಮಗೆ? ದರ್ಶನ್ಗೆ ಸವಲತ್ತು ಕೊಡಬೇಕು ಅಂತ ವಾದ ಮಾಡುವಾಗ ಯಾಕೆ ಸ್ವಾಮಿ ದರ್ಶನ್ ಅವರಿಗೆ, ನಮ್ಮ ಕ್ಲೈಂಟಿಗೆ ನೀವು ಸವಲತ್ತುಗಳನ್ನು ಕೊಡ್ತಿಲ್ಲ? ಒಂದು ದಪ್ಪಗೆ ಬೆಡ್ ಕೇಳ್ತಾ ಇದ್ದಾರೆ ಅಷ್ಟೇ ಅವರು, ಒಂದು ತಲೆದುಂಬು ಕೇಳ್ತಾ ಇದ್ದಾರೆ, ಚಳಿ ಇದೆ ಹೊತ್ಕೊಳ್ಳೋದಕ್ಕೊಂದು ಸ್ವಲ್ಪ ದಪ್ಪಗಿರುವಂಥ ಬ್ಲ್ಯಾಂಕೆಟ್ ಕೇಳ್ತಾ ಇದ್ದಾರೆ. ಒಬ್ಬ ನಟ ಕ್ಯಾರವಾನ್ನಲ್ಲಿ 6, 7, 8 ಫುಟ್ ಕನ್ನಡಿಯಲ್ಲಿ ತಮ್ಮನ್ನು ತಾವು ನೋಡ್ಕೊಂಡು ಅಭ್ಯಾಸ ಇರೋರು ಮುಖ ನೋಡ್ಕೊಂಡು ತಲೆ ಬಾಚ್ಕೋಬೇಕು ಅಂದರೆ ಒಂದು ಅಂಗೈ ಅಗಲದ ಕನ್ನಡಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅವ್ರು ಏನಂಥದ್ದು ಮಹಾಪಾಪ ಮಾಡಿದ್ದಾರೆ ಅಂತ ವಾದ ಮಾಡಿದ್ರು. ಹೋಗಿ ಬಂದು ಮೂಗಿ ನಡ್ಕೊಂಡಂಗೆ ಹೇಳ್ತಿಲ್ಲ ನೀನು. ಕೊಡಕ್ಕಾಗೋದಿಲ್ಲ ಅಂತ ಜೈಲಿನ ಅಧಿಕಾರಿಗಳು ಹೇಳಿದಾಗ ಟೆರರಿಸ್ಟ್ಗೆ ಏನೇನು ಕೊಟ್ಟಿದ್ದೀರಿ ತೋರಿಸ್ಬೇಕಾ ಅಂತ ಕೇಳಿದ್ರು ಅವರು. ಅಂದರೆ ನಾನು ಆಡ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ, ಅವರು ಲೀಗಲ್ ಲ್ಯಾಂಗ್ವೇಜ್ನಲ್ಲಿ ಹೇಳಿದ್ರು. ಭಯೋತ್ಪಾದಕರ ಹತ್ರ ಏನೇನಿದ್ದಾವೆ, ರೇಪಿಸ್ಟ್ ಉಮೇಶ್ ರೆಡ್ಡಿ ಹತ್ರ ಏನೇನಿದೆ ಜೈಲೊಳಗೆ, ಅದೆಲ್ಲದಕ್ಕೂ ನಮ್ಮ ಹತ್ರ ಸಾಕ್ಷಿ ಇದೆ, ಕೊಡಬೇಕಾ ಅಂತ ಕೇಳಿದ್ರು ಅವರು. ಕೋರ್ಟ್ನವ್ರು ಕೊಡಿ ಅಂತ ಏನು ಕೇಳಲಿಲ್ಲ, ಇವ್ರೇನು ಕೊಟ್ಟಿರಲಿಲ್ಲ. ಈಗ ಮಾಧ್ಯಮಗಳಲ್ಲಿ ಬಂತು. ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆಗೆ ಇದಕ್ಕಿಂತ ವಿವರವಾಗಿ ಏನು ಉತ್ತರ ಕೊಡಲಿ ನಾನು ನಿಮಗೆ? ಅಣ್ಣ, ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕಲ್ಲೇ